ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್. ನಾನು ವನಿತಾ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ಮಟನ್ ಬಿರಿಯಾನಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿದೆ. ಅದನ್ನು ಯಾವ ಥರ ಏನು ಹೆಸರು ಹಿಡಿದು ನೀವು ಕರಿತೀರ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಅಷ್ಟು ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ನೋಡ್ಕೊಳ್ಳಿ ಮಟನ್ ಬಿರಿಯಾನಿ ಹೇಗೆ ಮಾಡಿದ್ದೀನಿ ಅನ್ನೋದನ್ನು. ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನಾನು ಹೇಳ್ತೀನಿ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ 2 ಫುಲ್ಲು, ಹಾಗೆಯೇ ಶುಂಠಿ 2 ಇಂಚಷ್ಟು ಬೇಕಾಗುತ್ತೆ. ಚಕ್ಕೆ 4 ಪೀಸು ಚಕ್ಕೆ ಬೇಕಾಗುತ್ತೆ ನೋಡ್ಕೊಳ್ಳಿ. ಹಾಗೆಯೇ ಒಂದು 4 ಪೀಸ್ ಆದರೆ ಒಂದು 6ರಿಂದ 7 ಪೀಸು ಲವಂಗ ಬೇಕಾಗುತ್ತೆ. ಇದು ಅನಾನಸ್ ಹೂವು, ಇದೊಂದು ಅರ್ಧ ಪೀಸ್ ಬೇಕಾಗುತ್ತೆ. ಮತ್ತು ಮೆಣಸು ತೊಗೊಂಡಿದ್ದೀನಿ, ಮೆಣಸು, ಏಲಕ್ಕಿ 1 ಪೀಸು, ಹಾಗೆಯೇ ಗೋಡಂಬಿ ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ 1-2, ಟೊಮೊಟೊ ಹಣ್ಣು ಕೂಡ 1-2, ಕೊತ್ತಂಬರಿ ಸೊಪ್ಪು ಮತ್ತು ನೋಡಿ ಒಂದು ಪುದೀನ ಸೊಪ್ಪು ತೊಗೊಂಡು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ರುಬ್ಕೊಳ್ಳಿ, ಇದೆಲ್ಲನೂ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಈಗ ನಾನು ಒಗ್ಗರಣೆಗೆ 1-2 ಈರುಳ್ಳಿ ಹಾಗೆ 1-2 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ನಾನು ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಓಕೆ, ನೀವು ಆಯಿಲು ಒಂದು 100 ml ಅಷ್ಟು ನಾನು ಉಪಯೋಗಿಸ್ಕೊಂಡಿದ್ದೀನಿ. ನಾನು 3/4 kg ಮಾಡ್ತಾ ಇರೋದು. ಇದು ಒಂದು ಬಿರಿಯಾನಿ ಎಲೆ ನಾನು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆಗ್ತಾಯಿದೆ. ಬಿರಿಯಾನಿ ಎಲೆ ಹಾಕ್ಕೊಂಡು ಅದಕ್ಕೆ ಪಲಾವ್ ಎಲೆನೂ ಕೂಡ 1-2 ಪೀಸ್ ಹಾಕ್ಕೊಂಡಿದ್ದೀನಿ. ತುಂಬ ಘಮ ಅಂತ ಇರುತ್ತೆ ಈ ಎಲೆಗಳು ನಾವು ಹಾಕ್ಕೊಂಡ್ರೆ. ಹಾಗೆಯೇ ಇವಾಗ ನಾವು ಟೊಮೊಟೊ ಹಣ್ಣು ಒಂದು 3 ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಇವಾಗ ನಾವು ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗಬೇಕು, ಅಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಮೇಥಿ ಸೊಪ್ಪು ತುಂಬ ಘಮ ಅಂತಿರುತ್ತೆ, ನೀವು ಹಾಕ್ಕೊಳ್ಳಿ. ಹಾಗೆಯೇ ಏನು ನಾವು ಮಟನ್ ಬೇಯಿಸಿಟ್ಕೊಂಡಿರ್ತೀವಿ ನೋಡಿ, ಅದನ್ನು ನಾವು ಇವಾಗ ಹಾಕಬೇಕು. ಇದೊಂದು 3/4 kg ಅಷ್ಟು ಇದೆ ಮಟನ್ನು. ಇದು ಬೇರೆ ಕುಕ್ಕರಲ್ಲಿ ಬೇರೆ ಬೇಯಿಸಿಟ್ಕೋಬೇಕು ನೀವು. ನಿಮಗೆ ಒಂದು 4-5 ವಿಶಿಲ್ ಬಂದಿರಬೇಕು ಮಟನ್ನು, ಇಲ್ಲಾಂದರೆ ಬೆಂದಿರಲ್ಲ. ಅರಿಶಿನ ಹಾಕಿ ಬೇಯಿಸಿರೋದು, ಇಲ್ಲಾಂದರೆ ಹಾಗೆ ಬೇಯಿಸಿಟ್ಕೊಂಡ್ರೂ ಆಗುತ್ತೆ. ಅದನ್ನು ನಾವು ಇವಾಗ ಇದಕ್ಕೆ ಹಾಕ್ಕೊಂಡಿರೋದಷ್ಟೇ, ಇನ್ನೇನು ಇಲ್ಲ. ಇವಾಗ ನಾವು ಏನು ರುಬ್ಬಿಟ್ಟಿದ್ವಿ ಮಸಾಲೆ, ಅದನ್ನೆಲ್ಲ ಇವಾಗ ಹಾಕ್ತಾಯಿದ್ದೀನಿ ನೋಡಿ. ಹಸಿ ಮಸಾಲೆ ಅಲ್ವಾ ಇದು. ನಾನು ಫ್ರೈ ಮಾಡ್ಕೊಂಡಿರಲಿಲ್ಲ ಮಸಾಲೆಗಳನ್ನ. ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಓಕೆ, ನೀಟಾಗಿ ಒಂದು ಕುದಿ ಬರಬೇಕು ಅನ್ನಂಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ ಕುದಿ ಬರಬೇಕು, ಅಷ್ಟು ನೀಟಾಗಿ ಹಸಿ ವಾಸನೆ ಹೋಗಬೇಕು. ನೋಡಿ ಮಟನ್ಗೆ ಅದು ಮಸಾಲೆ ಎಲ್ಲ ಹಿಡಿಬೇಕಲ್ವ, ಅಷ್ಟು ನೀಟಾಗಿ ಫ್ರೈ ಆಗಲಿ ಇದು ಇವಾಗ ಆಗಿದೆ ನೋಡಿ. ಇವಾಗ ನಾನು ನೀರು ಹಾಕ್ಕೊತಾ ಇದ್ದೀನಿ. 1 ಲೋಟ ಅಕ್ಕಿಗೆ 2 ಲೋಟ ನೀರಂತೆ ನೀವು ಅಳತೆ ಮಾಡಿ ಹಾಕ್ಕೊಳ್ಳಿ. ಎಷ್ಟು ನೀವು ಅಕ್ಕಿ ಹಾಕ್ತೀರಷ್ಟು. ನಾನು 3/4 kg ಅಂದರೆ 3 ಲೋಟ, 2.5ರಿಂದ 3 ಲೋಟ ಹಾಕ್ಕೊತಿದ್ದೀನಿ. 3 ಲೋಟಕ್ಕೆ 6 ಲೋಟದಷ್ಟು ನೀರು ಹಾಕ್ಕೊಂಡು ಕುದಿಸ್ಕೋಬೇಕು. ನೋಡಿ ಇದು ಕುದೀತಾ ಇದೆ. ಹಾಗೆಯೇ ಅಕ್ಕಿ ತೊಳೆದಿಟ್ಟಿರೋ ಅಕ್ಕಿ ನಾನು ಹಾಕ್ಕೊಳ್ತಾ ಇದ್ದೀನಿ. ತೊಳೆದಿಟ್ಟಿರೋಂಥ ಅಕ್ಕಿನ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಕೂಡ ಕುದಿ ಬರಬೇಕು. ಬಂದಮೇಲೆ ನಾವು ಲಿಡ್ ಕ್ಲೋಸ್ ಮಾಡೋಣ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಒಂದು 5-6 ನಿಮಿಷ ಕುದಿಸ್ಕೊಳ್ಳಿ. ನೋಡಿ ಈ ಥರ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಟೇಸ್ಟ್ ನೋಡಿ, ನಿಮಗೆ ಉಪ್ಪು ಬೇಕನ್ಸಿದ್ರೆ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಹಾಗೆಯೇ ಮೇಲ್ಗಡೆನೇ 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಇದು ಆಪ್ಷನ್ನು. ಮಟನ್ಗೆ ಸಾಮಾನ್ಯವಾಗಿ ಬೇಡ, ಹಾಕ್ಕೊಂಡ್ರೆ ಸ್ವಲ್ಪ ಘಮ ಅಂತಿರುತ್ತೆ, ಏಕೆಂದರೆ ಅದರಲ್ಲೇ ಫ್ಯಾಟ್ ಇರುತ್ತಲ್ವ ಆ್ಯಕ್ಚುಲಿ. ಸೊ ನೋಡಿ ಕುದೀತಾ ಇದೆ. ಇವಾಗ ನಾವು ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ, ಖಾರ ಬೇಕು ಅಂದರೆ. ಇವಾಗ ಕುಕ್ಕರ್ ಕ್ಯಾಪು ಕ್ಲೋಸ್ ಮಾಡೋಣ. ಕುದಿ ಬಂದ ಮೇಲೆ ನೀವು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು ನೀವು 1 ವಿಶಿಲ್ ಬಂದರೆ ಸಾಕು. ನಿಮಗೆ ಅಕ್ಕಿ ಎಷ್ಟು ಬೇಕೋ, ಒಂದು ಬೇಕಾ ಇಲ್ಲಾಂದರೆ 2 ವಿಶಿಲ್ ಬೇಕಾ ನೋಡಿಕೊಂಡು ಹಾಕ್ಕೊಳ್ಳಿ. ತಣ್ಣಗಾದ್ಮೇಲೆ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ತಣ್ಣಗಾದ್ಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಸ್ವಲ್ಪ ಆಯಿಲು, ತುಪ್ಪ ಎಲ್ಲ ಇದೆ ನೋಡಿ, ನೀರು ಕೂಡ ಇದೆ. ನಾನು ಸ್ವಲ್ಪ ಬೇಗ ತೆಗೆದೆ, 2 ವಿಶಿಲ್ ಆಗಿತ್ತು, ಹಾಗಾಗಿ ತೆಗೆದೆ, ತಳ ಹೊತ್ಬಿಡುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಸಾಧ್ಯ, ತುಂಬ ಚೆನ್ನಾಗಿದೆ. ಘಮ ಅಂತ ಇದೆ. ಮಟನ್ ಪೀಸ್ಗಳು ಎಲ್ಲ ಬೆಂದಿದೆ ನೋಡಿ, ಎಲ್ಲ ಬೆಂದಿದೆ. ಇದು ನಾನೊಂದು 3/4 kg ಮಟನ್ ಹಾಕ್ಕೊಂಡಿದ್ದೆ, ಹಾಗೆಯೇ 3/4 kg ರೈಸ್ ಕೂಡ ಹಾಕ್ಕೊಂಡಿದ್ದೆ. ಈಗ ನಾನು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಪ್ರತಿಯೊಂದು ಸ್ಪೂನಿಗೂ ಒಂದೊಂದು ಮಟನ್ ಪೀಸ್ ಸಿಗ್ತಾ ಇದೆ ಕಣ್ರಿ, ತುಂಬ ಚೆನ್ನಾಗಿ ಬಂದಿದೆ.
ನಾನು ಮಾಡಿರೋಂಥ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಒನ್ನಿ ಅಭಿರುಚಿನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ನೋಡಿ ಇದು ಮಟನ್ ಬಿರಿಯಾನಿ ಇವಾಗ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಏನು ಪದಾರ್ಥಗಳನ್ನೇ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಇದು ಆ್ಯಕ್ಚುಲಿ. ಇದೆಲ್ಲ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನನ್ನು ಫಾಲೋ ಮಾಡ್ತಾಯಿರಿ. ಓಕೆ, ಥ್ಯಾಂಕ್ ಯು, ಬಾಯ್.